ಬಿಜಾಪುರ ಹತ್ರ ಇರುವ ಬಬಲೇಶ್ವರದಿಂದ ಬಂದು ಒಂದು ಸ್ಟಾಲ್ ಹಾಕಿದ್ದಾರೆ. ಅವ್ರು ಸರ್ ಎಲ್ಲ ಹೇಳ್ತಾರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಕೇಳೋಣ ಬನ್ರಿ. ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಅಂದ್ರೆ ನಮ್ಮ ಉದ್ದೇಶ ಏನಂದ್ರೆ ರೀ ಇದು ಈಗ ಜವಾರಿ ಆಕಳ ಸಾಕೋದು ಮಂದಿ ಕಡಿಮೆ ಮಾಡ್ಯಾರ ಅಂದ್ರೆ ಅದಕ್ಕೆ ಯಾಕಪ್ಪ ಅಂದ್ರೆ ಹಾಲು ಭಾಳ ಕೊಡಂಗಿಲ್ಲ, ಎಲ್ಲರೂ ಅದನ್ನ ಭಾಳ ಕೀಳುವಾಗಿ ಕಾಣ್ಲತ್ತಾರ. ಅದು ಯಾಕೆ ಕೀಳುವಾಗಿ ಕಾಣ್ತಾರೋ ಮಂದಿಗೆ ನನಗೆ ಅರ್ಥ ಆಗಿಲ್ಲ. ಆದ್ರೆ ನಮ್ಮಲ್ಲಿ ಏನೈತಿ, ನಾವು ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಕೊಲ್ಲಾಪುರ ಕಣ್ಣೇರು ಮಠ ರೀ, ಅಲ್ಲಿ ಅವರು ಸ್ವಾಮೀಜಿ ಅವರು ಅಲ್ಲಿ ತರಬೇತಿ ತೊಗೊಂಡ ಈಗ ಕೆಲವೊಂದು ಉತ್ಪನ್ನಗಳು ಮಾಡತ್ತೀವಿ. ಅಂದ್ರೆ ರೀ ಹೇಳ್ಬೇಕಂದ್ರೆ ಕೆಲವೊಂದು ಉತ್ಪನ್ನಗಳಂದ್ರೆ ಈಗ ಉದಾಹರಣೆಗೆ ಇದು ಒಂದು ಡ್ರಾಪರ್ ಐತ್ರಿ, ಈ ಡ್ರಾಪರ್ ಐತ್ರಿ, ಇದು ಕಣ್ಣಿಂದ ರೀ, ಕಣ್ಣು ಕೆಲವೊಬ್ರು ಕಣ್ಣು ಉರಿತಾವೆ ಅಂದ್ರೆ ಕಣ್ಣು ಕೆಂಪಕ್ಕವು. ಆಮೇಲೆ ಮುಂದೆ ಬಂದ ಕಣ್ಣಿನ ಪರಿತನ ಕೆಲಸ ಮಾಡ್ತೈತಿ. ಇದು ಗೋಮೂತ್ರ ಒಳಗೆ ರೆಡಿ ಆಕೈತಿ. ಇದಕ್ಕೆ 150 ರೂಪಾಯಿಗೊಂದು ಬಾಟ್ಲ್ ಕೊಡ್ತೀವಿ. ಇದನ್ನು ಇದು ಕಣ್ಣಿಂದ ಯಾವುದೇ ಸಮಸ್ಯೆ ಇದ್ರೂ ಕ್ಲಿಯರ್ ಮಾಡ್ಕೋಬೋದು. ಇದಕ್ಕೆ ಬರೀ ಗೋಮೂತ್ರದಲ್ಲಿ ಏನಾಕೈತಿ, ಗೋಮೂತ್ರ ಜಂತುಪ್ಪ ಹಾಕಿ ಮಾಡ್ತೀವಿ. ಹಿಂಗೆಲ್ಲ ಮಾಡೋದ್ರಿಂದ ಕಡಿಮೆ ಆಕೈತಿ. ಆಮೇಲೆ ಇದೊಂದು ಗೋವಾರ್ಕ್ ಬಾಟ್ಲಿ, ಅಂದ್ರೆ ಆಕಳ ಗೋಮೂತ್ರ ಏನು ಮಾಡ್ತೀವಿ, ಬ್ರಾಹ್ಮಿ ಮುಹೂರ್ತನಾಗ ಇದನ್ನು ಹಿಡಿತೇವ್ರಿ. ಇದು ಗೋವಾರ್ಕ್ ಅಂತ ಹೇಳಿ ಬ್ರಾಹ್ಮಿ ಮುಹೂರ್ತನಾಗ ಹಿಡಿದ ಇದಕ್ಕೆ ಮತ್ತೆ ಮೌಲ್ಯವರ್ಧನೆ ಮಾಡ್ತೀವಿ. ಹೆಂಗಪ್ಪ ಅಂದ್ರೆ ಇದರೊಳಗೆ ತುಳಸಿ, ಅಮೃತ ಬಳ್ಳಿ, ಬಿಲ್ಪತ್ರಿ ಮತ್ತು ಕೆಲವೊಂದು ವನಸ್ಪತಿಗಳು ಹಾಕಿದೇವೆ. ಅಂದ್ರೆ ಈ ಶುಗರ್, BP, ಕ್ಯಾನ್ಸರ್ ತನ ಇದು ವರ್ಕ್ ಮಾಡ್ತೀವಿ. ಒಂದು ಅಂದ್ರೆ ಮುಂಜಾನೆ ಇದನ್ನು ಖಾಲಿ ಹೊಟ್ಟೆ ಒಳಗೆ 50 ml ನೀರಿಗೆ 10 ml ಬೆರೆಸ್ಕೊಂಡು ಕುಡಿಬೇಕು. ಇದನ್ನು ಕುಡಿದ್ರೆ ಭಾಳ ಕಾಯಿಲೆಗಳು ಕಡಿಮೆ ಆಕವ್ರಿ ಇದೊಂದ್ರಿ. ಆಮೇಲೆ ಈಗ ನೀರು ಶುದ್ಧೀಕರಣ ಇರಂಗಿಲ್ಲರಲ್ಲೇ, ಈ ಕುಡಿಲಿಕ್ಕೆ ನೀರು, ಈ ಫಿಲ್ಟರ್ ವಾಟರ್ ಸಿಗ್ಲಿಕ್ಕಂದ್ರೆ ಈ ಬೂದ್ ಐತಿರಲ್ಲ, ಇದು ಆಕಳ ಬೂದಿ ಸುಟ್ಟು ಮಾಡಿರ್ತೈತ್ರಿ. ಇದನ್ನು ಒಂದು ಚಮಚದಟ್ಟು ತೊಗೊಂಡು ಅದನ್ನು ಕಾಟನ್ ಅರ್ಬಿ ಒಳಗೆ ಕಟ್ಟಿ ನೀರಿನ ಒಳಗೆ ಅದನ್ನು ಬಿಡೋದು. ಬಿಟ್ಟರೆ ಅದು pH ಲೆವೆಲ್ ಡಬಲ್ ಮಾಡ್ತೈತಿ, ನೀರು ಶುದ್ಧೀಕರಣ ಮಾಡ್ತೈತಿ. ಈ ಫಿಲ್ಟರ್ ನೀರು ಏನು ಕೆಲಸ ಮಾಡ್ತೈತಿ, ನಮ್ಮ ಆಕಳ ಸಗಣಿ ಬೂದಿ ಅದನ್ನು ಕೆಲಸ ಮಾಡ್ತೈತಿ ಅದು. ಆಮೇಲೆ ಇದು ಪಿತಾಂಬರಿ, ಈಗ ಬಾಂಡೆಗಳು ಸ್ವಚ್ಛ ಆಗ್ಲಿಕ್ಕಂದ್ರೆ ಇದನ್ನು ಮಾಡ್ಕೋಬೋದು. ಇದರಲ್ಲಿ ಇದನ್ನು ತೊಳ್ಕೊಂಡ್ರೆ ಅಗದಿ ಜಿಡ್ಡಿನ ಅಂಶ ಆಗ ಜಲ್ದಿ ಕುಲ್ಲ ಹಾಕತ್ರಿ. ನಿಂಬೆ ಹಿಂಡೆ ಮಾಡಿರ್ತೀವ್ರಿ ಅದ್ರಾಗ. ಆಮೇಲೆ ಇದು ದಂತ ಮಂಜನ ಅಂತೇಳಿ, ಹಲ್ಲ ಜುಮ್ ಬರೋದು, ಹಲ್ಲು ಹುಳ ತಿನ್ನೋದು ಮತ್ತು ಬಾಯಿ ವಾಸನೆ, ಮತ್ತು ಇದು ಇನ್ನೊಂದು ಏನಪ್ಪ ಅಂದ್ರೆ ಇದು ಕೆಲವೊಬ್ರು ರಕ್ತ ಸಾವು ಹಾಕತ್ರಿ ಹಲ್ಲಿನೊಳಗೆ, ಅದೆಲ್ಲ ಕಡಿಮೆ ಮಾಡ್ತೀರಿ ದಂತ ಮಂಜನ. ಇದ್ರೊಳಗೆ ಒಂದು 12 ಥರ ವನಸ್ಪತಿಗಳು ಹಾಕಿರ್ತೀವಿ, ಇದ್ರ ವನೌಷಧಿಗಳು. ಆಮೇಲೆ ಇದೊಂದು 2 ಥರ ಸಾಬೂನು ಅದಾವ ಇವು. ಇದು ಕಾರ್ಬನ್ ಸೋಪ್, ಅಂದ್ರೆ ಇದು 80% ಕುಳು ಸುಟ್ಟ ಇದ್ರ ಕೊಬ್ಬರಿ ಎಣ್ಣೆ ಹಾಕಿ ಇದನ್ನು ಹಾಕಿ ಮಾಡಿರ್ತೇವೆ. ಇದು ಕಾರ್ಬನ್ ಸೋಪ. ಇದು ಪಂಚಗವ್ಯ ಸೋಪ್ ಅಂತೇಳಿ, ಇದು ಅಂದ್ರೆ ಆಕಳದ ಪದಾರ್ಥ ಎಲ್ಲನೂ ಸೇರಿರ್ತೈತಿ. ಇದ್ರಾಗ ತುಪ್ಪ ಆಗಲಿ, ಹಾಲಾಗಲಿ, ಮತ್ತು ಮುಲ್ತಾನ್ ಮುಟ್ಟಿ ಮಣ್ಣಾಗಲಿ, ಇವು 2 ಥರ ಸಾಬೂನು ಮಾಡ್ತೇವೆ. ಆಮೇಲೆ ಇದು ಆಕಳದ ತುಪ್ಪ ರೀ, ಪ್ಯೂರ್. ಈಗ ನೀವು ಇದೆಲ್ಲ ಗೀರ್ ಹಾಕಿದ್ರೆ ಹಾಂ, ಎಲ್ಲ ಗೀರ ಕಿಲಾರ್ ಅದಾವ್ರಿ, 2 ಥರ ಅದಾವ. ಇದು ನಮ್ಮ ಜವಾರಿ ಆಕಳದ ಉತ್ಪನ್ನಗಳು ಒಟ್ರಿ ಇವು. ಹಾಂ, ಎಚ್ಚಪ್ಪ ಜರ್ಸಿ ಬಿಟ್ರಿ, ಅದನ್ನು ಬಳಸಂಗಿಲ್ಲ ನಾವು ಎದ್ರ ಯಾವುದು. ಆಮೇಲೆ ಈ ಮನ್ಯಾಗ ಎಲ್ಲ ವಾತಾವರಣ ಚಲೋ ಇರ್ಲೈತೆ, ಸ್ವಸ್ತಿಕ ಓಮ ಈಗ ಬರೀತಾರಲ್ಲ, ಬರೀದ ಬದಲಿ ಆಕಳ ಶಗಣಿ ಅಂದ್ರೆ ಲಕ್ಷ್ಮೀ ವಾಸಲ. ಇದು ಹಿಂಗಾಗಿ ಇದನ್ನು ಮನ್ಯಾಗ ಅಂಟಿಸುವಂಥ, ಇದು ಅಂಟಿಸಕ್ಕಷ್ಟೇ ಅಂದ್ರೆ ಏನು ಹೊತ್ತಿಸ್ಬೇಕ್ರಿ? ಇಲ್ಲ, ಅಂಟಿಸ್ಲಕ್ಕಷ್ಟೇ. ಇದು ಮನೆ ಒಳಗೆ ಅಂಟಿಸೋದ್ರಿ. ಆಮೇಲೆ ಈ ಥರ ಅಗ್ನಿಹೋತ್ರ ಕುಳ್ಳ ಮತ್ತು ಇದು ಸಟ್ಟ ಕೊಡ್ತೇವ್ರಿ. ಇದು ಸಿಗ್ತೈತೆ ನಮ್ಮ ಕಡೆ. ಆಮೇಲೆ ಇದು ಬೆರಣಿ ಮಾಡಿ ಇದು ಕಳಿಸುವಂಥ ವ್ಯವಸ್ಥೆ ಇದೂ ಐತ್ರಿ. ಆಮೇಲೆ ನಾರ್ಮಲ್ ಗೋಮೂತ್ರ ಮನ್ಯಾಗ ಸಿಂಪಡಣೆ ಮಾಡ್ತಾರಲ್ಲ ಅಂಥವು, ಇದು ಪ್ಯಾಕಿಂಗ್ ಅದು ಐತ್ರಿ. ಇದು ಆಮೇಲೆ ಕಿಚನ್ ಸಿಗ್ತೈತೆ ರೀ, ಈ ಕಿವೆಂಚ್ ಹಾಕ್ಬೋದು. ಇದು ಅಂದ್ರೆ ಇದು ಸಸ್ಯ ಸಂಜೀವನಿ ಐತೆ, ಹಾಲು ಕರಾಪ ರೀ. ಇದು ಎಲ್ಲ ಆಕಳ ಉತ್ಪನ್ನಗಳಿಂದನೇ ರೆಡಿ ಹಾಕವ್ರಿ ಇವೆಲ್ಲ. ಅದೇನು ಮಾಡೋದ್ರಿ? ಇದು ಬೆಳೆಗಳಿಗೆ ಸ್ಪ್ರೇ ಮಾಡ್ಬೋದು, ಕೆಲವೊಂದು ಡ್ರೆಂಚಿಂಗ್ ಮಾಡ್ಬೋದು. ಈ ಹೂವಿನ ಗಿಡಗಳು ಈಗ ಸಿಟಿ ಒಳಗೆ ತರಿಸಿ ಬೆಳಿತಾರಲ್ಲ, ಅದಕ್ಕೂ ಬರ್ತೈತೆ ರೀ. ಕೃಷಿ ಒಳಗೂ ಬಳಸ್ಬೋದು. ಹಾಂ, ಇದು ಎಲ್ಲ ಥರ ಬೆಳೆಗಳಿಗೆ ಹಾಲು ಕ್ರಾಪ್ ಅಂತ ಹೇಳಿ ಮಾಡ್ತಾರೆ. ಇದು ಇಷ್ಟು ಐಟಮ್ ಅದಾವ ರೀ, ಹೆಚ್ಚು ಕಮ್ಮಿ. ಇನ್ನೂ ಒಂದು ಕೆಲವೊಂದು ಅದಾವ. ಇದು ನೀವು ಓನಾಗೆ ಮಾಡ್ತಾರೆ? ಹಾಂ, ಓನಾಗೆ ಮಾಡ್ತೇವ್ರಿ. ಇದೆಲ್ಲ ಅಂದ್ರೆ ಎಲ್ಲ ನ್ಯಾಚುರಲ್ ಆಗೇ ಮಾಡ್ತಾರೆ. ಇದು ಅಷ್ಟು ನ್ಯಾಚುರಲ್. ಇದು ಎಲ್ಲ ದೇಶೀಯ ಆಕಳ ಉತ್ಪನ್ನಗಳಿಂದ ಆಗುವಂಥ ವಸ್ತುಗಳು ರೀ ಇವೆಲ್ಲ. ಹಾಂ, ಇಷ್ಟೆಲ್ಲ ಹೇಳಕ್ಕೆ. ಹಾಂ, ನಮಸ್ಕಾರ.